ದುಷ್ಟ ಭ್ರಷ್ಟರಾಗಿ ಮೃಷ್ಟಾನ್ನವ ಸವಿಯುವುದಕ್ಕಿಂತ ಸಜ್ಜನರ ಸಂಘದೊಳಗಿದ್ದು ಮಜ್ಜಿಗೆ ಅಂಬುವುದು ಲೇಸಯ್ಯ. ಕಟುಕರ ಅಂಗಡಿಯ ನಾಯಿಯಾಗಿ ಕೊಳೆತ ಫಲವನ್ನು ಭೋಗಿಸುವುದಕ್ಕಿಂತ ಮರದ ಗಿಳಿಯಾಗಿ ಫಲವನ್ನು ಭೋಗಿಸುವುದು ಲೇಸಯ್ಯ. ದಾಸ್ಯದ ಉಪ್ಪರಿಗೆಯಲ್ಲಿದ್ದು ಸಿರಿಯ ಕೊಪ್ಪರಿಗೆಯನ್ನು ಭೋಗಿಸುವುದಕ್ಕಿಂತ ದಾಸ್ಯದ ಉಪ್ಪರಿಗೆಯಲ್ಲಿದ್ದು ಸಿರಿಯ ಕೊಪ್ಪರಿಗೆಯ ಭೋಗಿಸುವುದಕ್ಕಿಂತ ಬಿಡುಗಡೆಯ ಗುಡಿಸಲೊಳಗಿದ್ದು ರೊಟ್ಟಿ ಉಂಬುವುದು ಲೇಸಯ್ಯ. ಮಾನಹೀನನಾಗಿ 100 ವರ್ಷ ಬದುಕುವುದಕ್ಕಿಂತ ಮಾನಹೀನನಾಗಿ 100 ವರ್ಷ ಬದುಕುವುದಕ್ಕಿಂತ ಮಾನಧನನಾಗಿ 3 ವರ್ಷ ಬದುಕುವುದು ಲೇಸಯ್ಯ. ಸ್ವತಂತ್ರ ಧೀರ ಸಿದ್ದೇಶ್ವರ ಸ್ವತಂತ್ರ ಧೀರ ಸಿದ್ದೇಶ್ವರ ಪರಾವಲಂಬಿಯಾಗಿ ಋಣಗೂಳು ತಿನ್ನುವುದಕ್ಕಿಂತ ಸ್ವತಂತ್ರ ಧೀರ ಸಿದ್ದೇಶ್ವರ ಪರಾವಲಂಬಿಯಾಗಿ ಋಣಗೂಳು ತಿನ್ನುವುದಕ್ಕಿಂತ ಸ್ವಾವಲಂಬಿಯಾಗಿ ಕಂದಮೂಲ ತಿನ್ನುವುದು ಲೇಸಯ್ಯ. ಸ್ವಾವಲಂಬಿಯಾಗಿ ಕಂದಮೂಲ ತಿನ್ನುವುದು ಲೇಸಯ್ಯ. ನೋಡಿ, ಜಗತ್ತಿನೊಳಗೆ ನನಗೇನೂ ಚಿಂತೆ ಇಲ್ಲ ಅಂತ ಅನ್ನೋರಿಲ್ಲ. ಇಲ್ಲಿ ನಾವೆಲ್ಲ ಅನ್ಕೊಳ್ತಿರ್ತೀವಿ, ಮಧ್ಯಮ ಕುಟುಂಬದೊಳಗಿರೋರು, ಭಾಳ ಆಸ್ತಿ ಅಂತಸ್ತು ರೊಕ್ಕ ವಜ್ರ ವೈಡೂರ್ಯ ಇರೋರು ಈ ಜಗತ್ತಿನೊಳಗೆ ಭಾಳ ಆನಂದದ ರೀ, ಅವ್ರಿಗೇನೂ ಚಿಂತೆ ಇಲ್ಲ ಅಂತ ನಾವು ತಿಳ್ಕೊಂಡಿವಿ. ಹೋಗಿ ಮಾತಾಡಿಸ್ರಿ ನೀವು ಅಂಥವ್ರು. ನಿಮಗೆಲ್ಲ ದೇವ್ರು ಕೊಟ್ಟು ಬರ್ತಾನಲ್ರಿ, ನೀವು ಭಾಳ ಆನಂದ ಅದಿರಿ ಏನ್ರಿ ಅಂತ ಮಾತಾಡಿಸ್ರಿ. ಅವ್ರಂತಾರೆ ಆನಂದ ದೇವ್ರಿ ಆದ್ರ ಅಂತಾರೆ ಅವ್ರು. ಮತ ಏನ್ರಿ ಆದ್ರ ಅಂದ್ರೆ ತಿಳ್ಕೊಂಬಿಡ್ಬೇಕು, ಏನೋ ಒಂದದ ಅಂತಿಲ್ಲಿ. 4 ಶುಗರ್ ಫ್ಯಾಕ್ಟ್ರಿ ಇರ್ತಾವನು, ಆದ್ರೆ ಡಾಕ್ಟರ್ ಹೇಳ್ತಾನ ಒಂದು ಕಾಳು ಶುಗರ್ ತಿನ್ನಂಗಿಲ್ಲ, ತಗೊಂಡು ಮಾಡೋದೇನದ. ಎಷ್ಟು ಸಂಪತ್ತಿದ್ರೇನದ, ಶ್ರೀಮಂತಿಕೆ ಎಷ್ಟಿದ್ರೇನದ. ಇವತ್ತು ಎಲ್ಲಿಗೆ ಬಂದು ನಿಂತದ ಅಂದ್ರೆ ಗಳಿಸೋವರೆಗೂ ಒಂದು ರೀತಿ, ಗಳಿಸಿದ ಮೇಲೆ ಒಂದು ರೀತಿ. ಒಂದೂರಾಗ ಒಬ್ಬ ಭಿಕ್ಷಕನಿದ್ದ. ಈಗ ಹಳ್ಳಿಯೊಳಗೆಲ್ಲ ನೋಡಿರಿ, ನಾವೆಲ್ಲ ಹಳ್ಳಿಯಾಗಿದ್ದವ್ರಿಗೆಲ್ಲ ಸಿಟಿಗೆ ಸೇರಿಬಿಟ್ಟಿವಿ. ಹಳ್ಳಿಯಾಗಿದ್ದಂಥ ದೊಡ್ಡ ಮನೆಗಳೆಲ್ಲ ಯಾವಾಗ ಹೋಗೋದು ಅಂದ್ರೆ ಊರಾಗ ಏನ್ರ ಜಾತ್ರೆ ಇದ್ದಾಗ ಅಟ್ಟ ನಾವು ಊರಿಗೆ ಹೋಗ್ತೀವಿ, ಊರಾಗಿರ್ತೀವಿ. ಇಲ್ಲಾಂದ್ರೆ ಮನೆ ಕೀಲಿನ ಹಿಂಗೆ ದೊಡ್ಡದಾಗಿರುವಂಥ 3 ಅಂತಸ್ತು ಮನೆ. ಆ ಮನೆ ಯಜಮಾನಿದ್ದ 3 ಅಂತಸ್ತು ಮೇಲೆ AC ರೂಮ್ ಕಟ್ಕೊಂಡು ಮಕ್ಕೊಂಡಿದ್ದ. ಅವ ರಾತ್ರಿ 2 ಆದ್ರೆ ನಿದ್ದೆ ಬರ್ತಿದ್ದಿಲ್ಲ ಅವನಿಗೆ. ಯಾಕೆ ಅಟ್ಟು ಗಳಿಸಿದ್ದ. ಸುಳುಕ್ ಅಂತಂದ್ರೆ ಹೇಳವ, ಮನೆ ತುಂಬ ಲೈಟ್ ಹಾಕವ, ಹುಡುಕಾಡವ ಎಲ್ಲಿ ಯಾರು ಬಂದಾರ ಅಂತೇಳಿ. ಯಾಕೆ ಸಂಪತ್ತು ಹೆಚ್ಚಿಗೆ ಆದರೂ ಭಾಳ ಹೈರಾಣ. ಈಗ ಎಲ್ಲಿಗೆ ಬಂದು ನಿಂತದ 10 ಜನ ಬದುಕು ಅಂತ ಕೇಳಿದ್ರೆ, ಊಟ ಹಸುವಾಗಕ್ಕೂ ಗೋಲಿ ತೊಗೋಬೇಕು, ನಿದ್ದೆ ಬರಾಕೂ ಗೋಲಿ ತೊಗೋಬೇಕು, ಒಳಗೆ ಹೋಗಿದ್ದು ಹೊರಗೆ ಬರಾಕೂ ಗೋಲಿ ತೊಗೋಬೇಕು. ಅಲ್ಲಿಗೆ ಬಂದದ ಪರಿಸ್ಥಿತಿ. ಗಳಿಸುತನ ಬಂದು ಗಳಿಸಿದ ಮೇಲೆ 1 ಲಕ್ಷ ರೂಪಾಯಿ ಕಿಮ್ಮತ್ತಿನ ಸೋಫಾ ಸೀಟ್ ಮೇಲೆ ಮಕ್ಕೋಣ, AC ರೂಮ್ ಅದ, ಏರ್ ಕಂಡೀಷನ್ ಅದ, ಎಲ್ಲಾದ ಕರೆ ಅದ. ನಿದ್ದೆ ಯಾರಪ್ಪನ ಮನೆದು ಏನ್ರಿ? ಅದಕ್ಕೆ ಜ್ಞಾನಿಗಳು ಬರ್ತಾರ, ಹಣವನ್ನ ಕೊಟ್ಟು ಬೆಡ್ಡನ್ನ ಖರೀದಿಸಬಹುದಾಗಲಿ, ನಿದ್ರೆಯನ್ನ ಖರೀದಿಸಲಾಗುವುದೇ. ಎಷ್ಟು ಚಂದ ಕೇಳ್ತಾರ. ಹಣವನ್ನ ಕೊಟ್ಟು ಅನ್ನವನ್ನ ಖರೀದಿಸಬಹುದು, ಹಸಿವನ್ನ ಖರೀದಿಸಲಾಗುವುದೇ. ಸಾಧ್ಯದೇನೋ ಇಲ್ಲ. ರಾತ್ರಿ 2 ಆದ್ರೂ ಮ್ಯಾಗ ಮಕ್ಕೊಂಡು ಆ ಕಡೆ ಉಳ್ಳಾಡ್ತಾನ. ಭಿಕ್ಷಕ ತೆಳಗ ಮಕ್ಕೊಂಡನ ಕೊಟ್ಟಿಗೆಯಾಗ. ಅವನಿಗೆ ಗಾದಿನಿಲ್ಲ, ತಲೆ ಬಿಡ್ಕಿಡ್ಕೊಳ್ಳೋ ಲೋಡಿಲ್ಲ, ಏನು ಇಟ್ಕೊಂಡನ ಶಾಬಾದ ಕಲ್ಲ ತಲೆಗೆ ಇಟ್ಕೊಂಡು ಹಿಂಗೆ ಮಕ್ಕೊಂಡು 3 ಅಂತಸ್ತು ಮೇಲೆ ಕೇಳ್ತಿರ್ತೀವ ಹೊಡೆದ ಗುರುಕಿ. ಮತ್ತೆ ಎಷ್ಟು ಆನಂದ ಮಕ್ಕೊಂಡಿರ್ಬೇಕವ ವಿಚಾರ ಮಾಡಿ. ಮ್ಯಾಗ ಮಕ್ಕೊಂಡಿದ್ನಲ್ಲ, ಅವನಿಗೆ ಅನಿಸ್ತು ಭಗವಂತ ಎಷ್ಟು ಆನಂದ ಇಟ್ಟಿಯಪ್ಪ ಇವನಿಗೆ ಅಂದವ. ನಿಮ್ಗೊಂದು ಮಾತು ಹೇಳಿಬಿಡ್ರಿ, ಜಗತ್ತಿನೊಳಗೆ ಯಾರಿವತ್ತು ನಿಜವಾದ ಸುಖ ಪುರುಷರು ಅಂತಂದ್ರೆ, ಸರಿಯಾದ ಟೈಮಿಗೆ ಯಾರಿಗೆ ಹಸುವಾಗತ್ತದ ಹೋಗಿ ಹಾಸಿಗೆ ಒಳಗೆ ಹಿಂಗೆ ತಲೆ ಕೊಟ್ಟರ್ಪ್ಲೆ ಅವನಿಗೆ ನಿದ್ದೆ ಹತ್ತಲ್ಲ, ಅವನೇ ನಿಜವಾದ ಸುಖ ಪುರುಷ. ಇವತ್ತು ನಾವೆಲ್ಲ ಭಾಳ ಜಂಜಡದೊಳಗೆ ಸಿಕ್ಬಿದ್ದು ಬಿಟ್ಟಿವಿ, ಆಗವಲ್ಲ ನಮ್ಮ ಕೈಲೇ. ಇವತ್ತು ಎಲ್ಲಾದ ನಮ್ಮ ಮನೆಯೊಳಗೆ ಏನ್ರಿ? ಅದಕ್ಕೆ ಜ್ಞಾನಿಗಳು ಬರೀತಾರ, ಮೈ ಘರ್ ಮೇ ಸೋಫಾ ಸೆಟ್ ಹೇ, TV ಸೆಟ್ ಹೇ, ಏನ್ರಿ ಏನೆಲ್ಲ ಸೆಟ್ಗಳದಾವ ಖರೆ ಅದ. ಆದ್ರೆ ಇವತ್ತು ನಮ್ಮ ಬದುಕೇನಾಗ್ಯದ ಅಂದ್ರೆ ನಮ್ಮ ಮೈಂಡ್ ಎಲ್ಲ ಇವತ್ತು ಅಪ್ಸೆಟ್ ಆಗ್ಯದ ಅಷ್ಟೇ. ನಮ್ಮ ಮೈಂಡ್ ಎಲ್ಲ ಸೆಟ್ ಆಗ್ಬೇಕಾದ್ರೆ ನಾವು ಎಲ್ಲಿ ಬಂದು ಕೂಡಬೇಕಾಗ್ಯದ ಅಂದ್ರೆ ಇವತ್ತು ನಂದಿ ಕಾಲನಿ ನಂದೀಶನ ಸನ್ನಿಧಿಗೆ ಬಂದು ಶರಣನ ಪುರಾಣ ಕೇಳಿದ್ರೆ ನಮ್ಮ ಮೈಂಡ್ ಸೆಟ್ ಆಗ್ತದ ಅಷ್ಟೆ. ಅದನ್ನು ಸೆಟ್ ಮಾಡ್ಕೋಬೇಕಾದ್ರೆ ನಾವಿಲ್ಲಿಗೆ ಬರಬೇಕಾಗ್ಯದ. ಯಾವಾಗ ಗುರುಕಿ ಹೊಡಿತಿದ್ದ 3 ಅಂತಸ್ತು ಮ್ಯಾಕ್ ಕೇಳ್ತಿದ್ದ ಅವ ಅಂದ ಹೊರಗೆ ಬಂದು ಬಾಕಲು ತೆಗೆದ
ನಿಜವಾದ ಸುಖಪುರ ಶಿವನ ಅಂತ ತೆಳಗೆ ಬಂದಿಳ್ದು ಇವ ಎಲ್ಲಿ ಮಕ್ಕೊಂಡಿದ್ದಲ್ಲ 500 ರೂಪಾಯಿ ನೋಟ್ ಇಟ್ಟವ ಮಕ್ಕೊಂಡಲ್ಲಿ. ಆನಂದ ಆಯ್ತು ನೀವು ಎಷ್ಟು ಚಂದ ನಿದ್ದೆ ಮಾಡ್ತಾನ್ರಿ ಇವ ಅಂತ. ಬೆಳಿಗ್ಗೆ ಹೇಳ್ತಿದ್ನಲ್ಲ ಇವ ಎಲ್ಲರಂಗೆ ಇವನು ಎದ್ದ. ಇವ ಏನು ಹೇಳವಲ್ಲ, ಬ್ರಷ್ ಮಾಡವಲ್ಲ, ನೆಲಗಿ ತಿಕ್ಕೊಂಬವಲ್ಲ, ಬಿಸಿನೀರು ಕುಡಿಯವಲ್ಲ. ಎದ್ರಪ್ಲೆ ಒಂದಿಟ್ಟು ಬಾಯಿ ಮುಕ್ಕಳಿಸ್ಗಳ ಮಾರಿ ತಕ್ಕೊಂಡು ಚಲೋನ ಮತ್ತೆ ಮುಂದಿನ ಮನೆಗೆ ಹೋಗೋದ ಭಿಕ್ಷಕ. ಇವ ದಿನ ಹೇಳಂಗ ಎದ್ದ ನಂತರದೊಳಗೆ ಕಣ್ಣು ಗಿಣ್ಣೆ ತಿಕ್ಕೊಂಡು ನೋಡ್ದ 500 ರೂಪಾಯಿ ನೋಟೆ ಕಾಣುತ್ತ ಒಮ್ಮೆ ಎದುರಿಗೆ ದಸ್ ಅಂತ ಅಂದಿದಿ. ಯಾರು ಒಗದಾರ ಮುಟ್ತಾನೇನ್ರಿ? ಸಾಧ್ಯ ಇಲ್ಲ. ಅವಂದ ಯಾರು ಬೇಕಂತ ಒಗದಂಗೆ ಕಾಣ್ತಾರೆ. ದಾರಾಗಿರ ಕಟ್ಟಾರೇನು ಇಳಿದ್ರಂದ್ರೆ ಹ್ಯಾಂಗ? ಅಥವಾ ದಿನ ಮಕ್ಕಳಕ್ಕೆ ಜಾಗ ಕೊಟ್ಟಾರ 500 ರೂಪಾಯಿ ಇವತ್ತು ನೋಡಿ ಮಗ ಕಳ್ಳದನಂತ ನಾಳೆಗೆ ಒದ್ದು ಹೊರಗೆ ಹಾಕಿದ್ರೆ ಹ್ಯಾಂಗ? ನೋಡಿ ಎಷ್ಟು ವಿಚಾರ ಮಾಡಕ್ಕಸ್ತದ. ಅವ ಭಿಕ್ಷುಕನೇ ಇರಬಹುದು ಕರೆಯದ, ಆದ್ರೆ ಅವನ ಮನಸ್ಸು ಸುಭಿಕ್ಷೆ ಆಗಿತ್ತು ಏನ್ರಿ. ಈ ಲೋಕದೊಳಗೆ ನಾವು ಎಲ್ಲ ಅವನಂಗ ಸ್ವಲ್ಪ ವ್ಯತ್ಯಾಸ ಏನದ ಅಂದ್ರೆ ನಾವು ಒಂದಿಟ್ಟು ಗರ್ಭಗುಡಿಯಾಗ ಹೋಗಿ ಬಸವಣ್ಣನ ಎದುರು ನಿಂತು ಬೇಡ್ತೀವಿ, ಅವರೊಂದಿಟ್ಟು ಹೊರಗೆ ನಿಂತು ಬೇಡ್ತಾರೆ. ಇಟ ವ್ಯತ್ಯಾಸ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ಅದು ನಿಮ್ಮ ದಾನ. ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಪೊಗಳುವ ಕುನ್ನಿಗಳಿಗೆ ನೆಂಬೆ ರಾಮನಾಥ ಅಂತಾರ ಜಡರ ದಾಶಿಮಾರ್ನ. ಎದ್ದ ನಂತರದೊಳಗೆ ನೋಡ್ದ ಯಾರೇ ತಗೋತಾರ ತಗೊಳ್ಳಿಲ್ಲ. ಆ ಕಡೆ ನೋಡ್ದ ಈ ಕಡೆ ನೋಡ್ದ, ಯಾರು ತಗೊಳ್ಳೋಣ ಗೊತ್ತಾರ. ಸೌಕಾಸ ತಗೊಂಡು ಕಿಸ್ದಾಗ ಹಾಕೊಂಡ ಭಿಕ್ಷೆ ಬೇಡಕ್ಕೆ ಹೋದ್ನೇನವ. ಯಾಕ? ಕಿಸ್ದಾಗ 500 ರೂಪಾಯಿ ನೋಟದ. ಭಾರಿ ಆಟ ಆಡಿಸತ್ತಿದ ರೊಕ್ಕ ಇದು ಎಲ್ಲದಕ್ಕ ದುಃಖ. ಕೇಳಿರಿಲ್ಲ ಯವ್ವ ನೀವು? ಹಣ ಅಂದ್ರ ಏನು ಬಾಯಿ ಬಿಡ್ತದಂತ್ರಿ? ಹಳೇ ಕಾಲ ಇದು. ಹಣ ಅಂದ್ರ ಹೆಣ ಬಾಯಿ ಬಿಡ್ತದಂತ ಹಳೆ ಕಾಲ. ಈಗ ಹೊಸದಾಗಿ ಬಂದದ. ಹಳ್ಳಿಯಿಂದ ಮನೆಗೆ ಹೋಗಬೇಕಾದ್ರೆ ಯಾಕೋ ಎದಿ ಉರಿತದೆ, ಎದಿ ಬ್ಯಾನ್ ಆಗ್ತದ ಅಂದಂದು ಬಡ ಏನು ಮಾಡಿದ್ರ ಅಂದ್ರೆ ಜಯದೇವ್ ಅಂತ ಹಾಸ್ಪಿಟ್ಲ್ ತೊಗೊಂಬಂದ್ರು ಕಲಬುರಗಿ. ತೊಗೊಂಬರ್ರದಾಗ ಅಲ್ಲಿದ್ದವ್ರು ಚೆಕ್ ಮಾಡಿದ್ರು. ಏನ್ರಿ ಎಲ್ಲ ಏನದ ನೋಡಿದ್ರು, ಯಾವುದೋ ರೀತಿ ಕೆಲಸ ಆಗಲಿಲ್ಲ. ಆವಾಗ ಅವ್ರು ಅಂದರು ಇಲ್ರಿ ಜಲ್ದಿ ಬರಬೇಕಾಗಿತ್ತು, ಇದು ಹೋಗ್ಯದ, ವಾಪಸ್ ತೊಗೊಂಡವ್ರಂತ ಪ್ಲಾಸ್ಟಿಕ್ ಚೀಲದ ಮುಚ್ಚಿ ಕಳಿಸೋದು. ಇದು ತೊಗೊಂಡು ಜೀಪ್ನಾಗ ಕಾರ್ನಾಗ ಇಟ್ಕೊಂಡು ಹೋಗೋ ಮುಂದೆ ಹೆಣ್ಮಕ್ಳು ಸುಮ್ಮ ಹೋಗೋಕೆ ಬೇಡ. ಹೆಣ್ಮಕ್ಳು ಒಂದು ಇದನ್ನು ಚಟ ಇತ್ತದ. ಇವು ಕರ್ಕೊಂಡು ಮನೆಗೆ ಹೋಗೋ ಮುಂದೆ ಸುಮ್ಮಿರ್ಬೇಕು ಬೇಡ. ಯಾರೇ ಊರಾಗ ಕಣ್ತು ಅಂತಂದ್ರೆ ಹೆಣ್ಮಕ್ಳು ಅಳ್ತಾರ. ಈ ಸಿಟ್ಯಾಗ ಅಳಲ್ಲ ಬಿಡ್ರಿ, ಆ ಪ್ರಶ್ನೆ ಬೇರೆ. ಹಿಂಗೆ ಹೋಗೋ ಮುಂದೆ ಇವತ್ತು ದಿನ ಹೊತ್ತು ಮುಣಗಿದ್ರೆ ಅಲ್ಲೊಂದು ದಾಬಾ ಇತ್ತು, ದಾಬಾ ಕುಳಕ್ಕೆ ಹೋಗ್ತಿದ್ದೀವ ರಾತ್ರಿ. ಮನೆಗೆ ಉಣವಲ್ಲ, ಅದಕ್ಕೆ ಜಲ್ದಿ ಹಾರ್ಟ್ ಅಟ್ಯಾಕ್ ಆಗಿತ್ತು ನೀವು. ಯಾವಾಗ ದಾಬಾ ಬಂತು, ದಾಬಾ ಬಂದ್ರೆ ಸುಮ್ಮ ಕೊಡ್ಬೇಕು ಬೇಡ. ಹೆಣ್ಮಗಳು ಅಳಕ್ಕೆ ಚಾಲು ಮಾಡಲ್ಲ. ದಿನ ನೀವು ಉಳ್ಳಕ್ಕೆ ಹೋಗ್ತಿದ್ದೆಲ್ಲ ದಾಬಾ ಬಂದದ್ದು ನೋಡಿ ಹೇಳ ಚಾಲು ಮಾಡಲ್ಲ. ಅವನಿಗೆ ನೋಡಿ ಇದು ಮಕ್ಕೊಂಡಿತ್ತಲ್ಲ ಸುಮ್ಮ ಕೊಡು ಗಬ್ಬಗ್ನಿ ಅದಕ್ಕೆ ಕುಂತಂತೀವ. ಯಾರು ತಗೊಂಡು ಹೊಂಟಿದ್ರಲ್ಲ ಮನೆ ದಾಬಾ ಅಂದಾಗೆ ಬಾಯಿ ತರದಿವ. ರೊಕ್ಕ ಅಂದ್ರೆ ಬಾಯಿ ಬಿಡುವಲ್ರಿ. ಈಗ ದಾಬಾ ಅಂದ್ರೆ ಬಾಯಿ ಬಿಡಗತ್ತಾವ. ಅಲ್ಲಿಗೆ ಬಂದು ಕುಂತದ ಈಗಿನ ಕಾಲ. ಅದಕ್ಕೆ ಜ್ಞಾನಿಗಳಂತಾರೆ ಯಾವಾಗ ರೊಕ್ಕ ತಗೊಂಡು ಬಂದ ಎಲ್ಲಿ ಊರಾಗ ಒಂದು ಹೋಟೆಲ್ ಕಿಸ್ತಾಗ ಮ್ಯಾಕ್ ಕಣಕ್ಕೆ 500 ರೂಪಾಯಿ ತಗೊಂಡು ಹೋಟೆಲ್ದವ್ನು ಏನು ಯಾಕ ಇವನ್ ಬಲ್ಲ 500 ರೂಪಾಯಿ ಅದಲ್ಲ ಅಂದ ಅವನು ಹೋಟೆಲ್ದವ್. ಒಳಗೋಗಿ ಕುಂತ ತನಗೇನು ಬೇಕು ತೊಗೊಂಡ ಏಟ್ ತಿನ್ನಂಗದನ್ರಿ. 50 ರೂಪಾಯಿ 100 ರೂಪಾಯಿ ರಗಡ ಆಯ್ತವನು ಉಣ್ಣಾಕ. ಮತ್ತು ಆ ಕಡೆ ಓಡಾಡ್ದ. ಮಧ್ಯಾಹ್ನ ಹೋದ ಮತ್ತೊಂದು ಪ್ಲೇಟ್ ತಿಂದ. 10 ಮಣಿಗೆ ಮತ್ತೊಂದು ಪ್ಲೇಟ್ ಎಲ್ಲ ಕುಡಿದ್ರೆ 200 ರೂಪಾಯಿ ಖರ್ಚು. ಇನ್ನೂ 300 ಉಳಿದ ಕಿಸ್ತಾಗ. ದಿನ ಮಲಗ್ತಿಂದಲ್ಲ ಹಂಗೆ ಮಲಗೋ ಜಾಗಕ್ಕೆ ಬಂದ್ರಪ್ಲೇನೆ ಕಿಸ್ತಾ ರೊಕ್ಕಿದ್ವಲ್ಲ ಕೈ ಇಟ್ಟು ಕಲ್ಲಿಗೆ ತಲೆ ಇಟ್ಟು ಮಕ್ಕೊಂಡ 2 ಆದ್ರೆ ಇವನಿಗೆ ನಿದ್ದೆ ಬರವಲ್ದ ಅವತ್ತ. ಯಾರಿಗೆ? ಭಿಕ್ಷುಕ. ದಿನ ಮಲಗಿದ್ರಪ್ಲೆ ನಿದ್ದೆ ಹತ್ತಿತ್ತು. ಅವತ್ತು ನಿದ್ದೆ ಹತ್ತಲಿಲ್ಲ. ಯಾಕ? ಕಿಸ್ತಾ 300 ರೂಪಾಯಿ ಇದ್ವಲ್ಲ ಆಟ ಆಡಿಸ್ತಿತ್ತದು. ಅವ ಅಂದ ಮಕ್ಕೊಂಡಾಗ ಯಾರೇ ಬಂದು ತೊಗೊಂಡು ಹೋದ್ರಂದ್ರೆ ಹೆಂಗ? ಆ ಕಡೆ ಹೊಳತಿದ್ದ, ಈ ಕಡೆ ಹೊಳತಿದ್ದ. ಮ್ಯಾಗಿದ್ದವಂದ 2 ಆದ್ರೂ ಗುರುಕಿ ಬರಬಲ್ದಲ್ಲಿ ಇವತ್ತಂದ ಅವ. ಇದು ಪಾಪ ಆ ಕಡೆ ಉಳ್ಳಾಡ್ತ ಕೆಲಸ ಇರಲಿಲ್ಲ. ಗೊತ್ತಾಯ್ತು ಇವನಿಗೆ ಇದು ಎಲ್ಲ ಮರ್ಮ ಯಾವುದು. ಕಿಸ್ತಾಗಿತ್ತಲ್ಲ 300 ರೂಪಾಯಿ ತೆಗೆದು ಎಲ್ಲಿ ಬಿದ್ದಿತ್ತಲ್ಲ ಇಲ್ಲಿ ಒಗದ ಮತ್ತೆ ತಲೆ ಕೊಟ್ಟ. ಗಾಢವಾಗಿ ನಿದ್ದೆ ಹತ್ತಿ ಬಿಡುತ್ತು. ಹೇಳುವ ವಿಚಾರ ನಮ್ಮ ಬದುಕಿಗೆ ಎಷ್ಟಿರಬೇಕು ಅಷ್ಟಿದ್ದಾಗ ಮಾತ್ರ ಅದು ತೃಪ್ತಿಯನ್ನು ಕೊಡ್ಲಿಕ್ಕೆ ಸಾಧ್ಯದ. ಹೆಚ್ಚಿಗೆ ಆಯ್ತು ಅಂದ್ರೆ ನಮ್ಮ ಬದುಕಿನ ದಾರಿಯನ್ನು ತಪ್ಪಿಸ್ತದೆ.